4 ಫೆಬ್ರವರಿ 2019 ಬುಧವಾರ ಒಂದೂರಿನ ಕಾಡ್ನಲ್ಲಿದ್ದ ವ್ಯಕ್ತಿ ಪೊಲೀಸ್ ಠಾಣೆಗೆ ಕಾಲ್ ಮಾಡಿ ಪೊದೆಯಲ್ಲಿ ಮನುಷ್ಯನ ಕಾಲು ಬಿದ್ದಿದೆ ಅಂತ ಹೇಳ್ತಾನೆ. ನೋಡಿದ್ರೆ ಅದು ಪುಟ್ಟ ಬಾಲಕನ ಕಾಲು ಅಂತ ಅನಿಸ್ತಿದೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಸುಮಾರು 12 ರಿಂದ 15 ವರ್ಷ ಇರಬಹುದು ಅಂತಾನೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಪೊಲೀಸರು ಬಾಲಕನ ಕಾಲು ಬಿದ್ದಿದ್ದ ಸ್ಥಳಕ್ಕೆ ಧಾವಿಸಿ ಬರ್ತಾರೆ. ಆ ಕಾಲು ಯಾರದ್ದು ಅನ್ನೋ ರಹಸ್ಯವನ್ನ ಭೇದಿಸೋಕೆ ಶುರು ಮಾಡ್ತಾರೆ. ತನಿಖೆ ಬಳಿಕ ಈ ಕಾಲು ಪಕ್ಕದ ಹಳ್ಳಿಯಲ್ಲಿದ್ದ ಮಂಗೇಶ್ ಪಾಟೀಲ್ದು ಅಂತ ಗೊತ್ತಾಗತ್ತೆ. ಈ ಮಂಗೇಶ್ ಪಾಟೀಲ್ ಕಳೆದ 3-4 ದಿನದಿಂದ ನಾಪತ್ತೆಯಾಗಿದ್ದಂತ ಗೊತ್ತಾಗಿರುತ್ತೆ. ಆದರೆ 12 ವರ್ಷದ ಬಾಲಕನ ಜೊತೆ ಯಾರಿಗೆ ದ್ವೇಷ ಇರಬಹುದು ಅನ್ನೋದು ಪ್ರಶ್ನೆಯಾಗಿತ್ತು. ಇಷ್ಟು ಚಿಕ್ಕ ಬಾಲಕನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಸುದ್ದಿ ಕೇಳಿ ಊರಿಗೂರೇ ಶಾಕ್ ಆಗಿತ್ತು. ಹೀಗಾಗಿ ಊರಿನಲ್ಲಿರುವ ತಾಯಂದಿರು ಮಕ್ಕಳನ್ನ ಹೊರಗೆ ಕಳಿಸುವುದಕ್ಕೆ ಭಯ ಪಡ್ತಿದ್ರು. ಈ ವಿಚಾರ ಮಂಗೇಶ್ ಪಾಟೀಲ್ ಕುಟುಂಬಕ್ಕೆ ಮುಟ್ಟಿದಂತೆ ಅವರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಹಾಗಾದ್ರೆ ಮಂಗೇಶ್ ಪಾಟೀಲ್ನನ್ನ ಕೊಂದಿದ್ಯಾರು? ಬನ್ನಿ ನೋಡೋಣ. ಅಸಲಿಗೆ ಈ ಕಹಾನಿ ಶುರುವಾಗುವುದು ಮಹಾರಾಷ್ಟ್ರದ ಜಲಗಾಂವ್ನಲ್ಲಿರುವ ಚಹಾಡಿ ಎನ್ನುವ ಹಳ್ಳಿಯಿಂದ. ಇದೇ ಹಳ್ಳಿಯಲ್ಲಿ ಅದೊಂದು ಬಡ ಕುಟುಂಬ ವಾಸವಿತ್ತು. ಈ ಕುಟುಂಬದಲ್ಲಿ 4 ಜನರಿದ್ರು. ಗಣೇಶ್ ಪಾಟೀಲ್, ಗೀತಾ ಪಾಟೀಲ್, ಆಕೆ ತಮ್ಮ ಮತ್ತು ಸಹೋದರ. 2019 ಫೆಬ್ರವರಿ 2 ಅವತ್ತು ಶನಿವಾರ ಸ್ಕೂಲ್ ಮುಗಿಸಿ ಮಂಗೇಶ್ ಪಾಟೀಲ್ ದಿನ ಬರೋದಕ್ಕಿಂತ ಬೇಗ ಮನೆಗೆ ಬಂದಿದ್ದ. ಬಂದವನೇ ಅಮ್ಮನಿಗೆ ಶೌಚಾಲಯಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದ. ಮಗ ಬರ್ತಾನೆ ಅಂತ ಅಮ್ಮ ಮನೆಯಲ್ಲಿ ಕಾಯ್ತಾನೆ ಇದ್ಲು. ಮಗ ಬಂದ್ಮೇಲೆ ಒಟ್ಟಿಗೆ ಊಟ ಮಾಡಿದ್ರಾಯ್ತು ಅಂತ ಅನ್ಕೊಂಡಿದ್ಲು. ಆದರೆ ಕಾದು ಸಂಜೆ ಆಗತ್ತೆ. ಮಂಗೇಶ್ ಪಾಟೀಲ್ ಅಪ್ಪ ಕೂಡ ಮನೆಗೆ ಬರ್ತಾನೆ. ಆದರೆ ಬಾಲಕ ಮಂಗೇಶ್ ಪಾಟೀಲ್ ಮನೆಗೆ ಬಂದಿರಲಿಲ್ಲ. ಈ ವಿಚಾರವನ್ನ ಮಂಗೇಶ್ ಪಾಟೀಲ್ ತಾಯಿ ಗಂಡನಿಗೂ ತಿಳಿಸಿದ್ಲು. ಬಳಿಕ ಮಂಗೇಶ್ ಪಾಟೀಲ್ ತಾಯಿ ಮತ್ತು ತಂದೆ ಮಂಗೇಶ್ನನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅಕ್ಕಪಕ್ಕದ ಮನೆಯವರನ್ನ, ಊರಿನಲ್ಲಿದ್ದವರನ್ನ ಎಲ್ಲರನ್ನ ವಿಚಾರಿಸಿದ್ರು ಮಂಗೇಶ್ ಪಾಟೀಲ್ ಸುಳಿವು ಸಿಗೋದಿಲ್ಲ. ಈ ವಿಚಾರ ಗೊತ್ತಾಗಿ ಇಡೀ ಊರು ಆತಂಕದಲ್ಲಿ ಮುಳುಗತ್ತೆ. ಆದರೆ ಮಂಗೇಶ್ ಎಲ್ಲಿದ್ದಾನೆ ಅನ್ನೋದು ಮಾತ್ರ ಗೊತ್ತಾಗಲ್ಲ. ಕೊನೆಗೆ ಮಂಗೇಶ್ ಪಾಟೀಲ್ ತಂದೆ ಮತ್ತು ಹಳ್ಳಿಯವರು ಸೇರಿ ಪೊಲೀಸ್ ಠಾಣೆಯಲ್ಲಿ ಮಂಗೇಶ್ ಕಾಣೆಯಾದ ಬಗ್ಗೆ ದೂರು ಕೊಡ್ತಾರೆ. 12 ವರ್ಷದ ಹುಡುಗ ಕಾಣೆಯಾಗಿರೋದು ದೊಡ್ಡ ವಿಚಾರ ಅಲ್ಲದೆ ಇದ್ರು ಪೊಲೀಸರು ತನಿಖೆ ಶುರು ಮಾಡಿದ್ರು. ಎಲ್ಲರನ್ನ ವಿಚಾರಣೆ ಮಾಡಿದಾಗ ಫೆಬ್ರವರಿ 2ನೇ ತಾರೀಕು ನೋಡಿದ್ಬಿಟ್ರೆ ಮತ್ತೆ ಕಂಡಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಪೊಲೀಸರಿಗೂ ಈ ಕೇಸ್ ಸ್ವಲ್ಪ ಚಾಲೆಂಜ್ ಆಗಿತ್ತು. ಇದಾದ ಮೇಲೆ ಫೆಬ್ರವರಿ 4ರಂದು ಊರಿನ ವ್ಯಕ್ತಿಯೊಬ್ಬನಿಗೆ ಕಾಲು ಕಂಡಿರುತ್ತೆ. ಅದು ಸಣ್ಣ ಬಾಲಕನ ಕಾಲಾಗಿತ್ತು. ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ಮಾಡಿದಾಗ ಅದು ಮಂಗೇಶ್ ಪಾಟೀಲ್ ಕಾಲು ಅನ್ನೋದು ಗೊತ್ತಾಗಿರುತ್ತೆ. ಈ ವಿಚಾರ ಗೊತ್ತಾಗಿ ಮಂಗೇಶ್ ಪಾಟೀಲ್ ತಾಯಿ ಅತ್ತು ಕಣ್ಣೀರು ಬತ್ತಿ ಹೋಗಿರುತ್ತೆ. ಆದರೆ ಅದು ಮಂಗೇಶ್ ಪಾಟೀಲ್ ಕಾಲು ಅಂತ ಸಾಬೀತಾಗಿರಲಿಲ್ಲ. ಆದರೆ ಪೊಲೀಸರು ತನಿಖೆ ವೇಳೆ ದೇಹದ ಬೇರೆ ಭಾಗಗಳು ಕೂಡ ಪತ್ತೆಯಾಗಿರುತ್ತವೆ. ಆದರೆ ತಲೆ ಮಾತ್ರ ಸಿಕ್ಕಿರಲ್ಲ. ಸಿಕ್ಕ ದೇಹ ನಿಜಕ್ಕೂ ನೋಡೋದಕ್ಕಾಗ್ತಿರ್ಲಿಲ್ಲ. ದೇಹ ಸಿಕ್ಕಿದ್ದ ಜಾಗಕ್ಕೆ ಮಂಗೇಶ್ ಕುಟುಂಬವನ್ನ ಕರೆಸಿ ಅಲ್ಲಿದ್ದ ಬಟ್ಟೆ ಮತ್ತು ದೇಹದ ಭಾಗಗಳನ್ನ ಗುರುತು ಹಿಡಿಯೋದಕ್ಕೆ ಹೇಳ್ತಾರೆ. ಆಗ ಅದು ಮಂಗೇಶ್ ಪಾಟೀಲ್ನದ್ದೇ ದೇಹ ಅಂತ ಗೊತ್ತಾಗುತ್ತೆ. ಇದಾದ ಮೇಲೆ ಮಂಗೇಶ್ ಪಾಟೀಲ್ ಸತ್ತಿರೋದು ಸಾಬೀತಾಗಿರುತ್ತೆ. ಈಗ ಪ್ರಶ್ನೆ ಇರೋದು ಮಂಗೇಶ್ನನ್ನ ಕೊಂದಿರೋದು ಯಾರು ಅನ್ನೋದು. ಹೀಗಾಗಿ ಪೊಲೀಸರು ಕೇಸ್ ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಪೊಲೀಸರಿಗೆ ಕೊಲೆಗಾರನ ಸುಳಿವು ನೀಡೋ ಸಾಕ್ಷಿ ಯಾವುದೂ ಸಿಕ್ಕಿರಲಿಲ್ಲ. ಇಂಥ ಹೊತ್ತಿನಲ್ಲಿ ಪೊಲೀಸರಿಗೆ ಅದೊಂದು ಸಿಸಿಟಿವಿ ದೃಶ್ಯ ಸಿಕ್ಕಿರುತ್ತೆ. ಸಿಸಿಟಿವಿಯಲ್ಲಿ ಬಾಡಿ ಸಿಕ್ಕಿದ್ದ ದಿನ ಪೊಲೀಸ್ ಡಾಗ್ ಸೀದಾ ಹೋಗಿ ಮಂಗೇಶ್ ಪಾಟೀಲ್ ಮನೆ ಮುಂದೆ ನಿಂತಿತ್ತು. ಇದನ್ನ ನೋಡಿ ಪೊಲೀಸರಿಗೆ ಡೌಟ್ ಶುರುವಾಗಿತ್ತು. ಆಗ ಪೊಲೀಸರಿಗೆ ಕೊಲೆಗಾರ ಇದೇ ಊರಿನವನು ಅನ್ನೋದು ಖಾತ್ರಿಯಾಗಿತ್ತು. ಆಗ ಪೊಲೀಸರು ಫೆಬ್ರವರಿ 2ನೇ ತಾರೀಕಿನ ಎಲ್ಲ ಸಿಸಿಟಿವಿಗಳನ್ನ ಕಲೆ ಹಾಕುವುದಕ್ಕೆ ಮುಂದಾಗ್ತಾರೆ. ಈ ವೇಳೆ ಭಿಕ್ಷುಕನೊಬ್ಬ ಅದೇ ಏರಿಯಾದಲ್ಲಿ ಭಿಕ್ಷೆ ಬೇಡ್ತಿರುವ ದೃಶ್ಯ ಕಂಡಿರುತ್ತೆ. ಆ ಭಿಕ್ಷುಕನನ್ನ ವಿಚಾರಣೆ ನಡೆಸಿದಾಗಲೂ ಯಾವುದೇ ಸುಳಿವು ಸಿಗಲ್ಲ. ಹೀಗಾಗಿ ಪೊಲೀಸರು ಕೊನೆಗೆ ಪೊಲೀಸ್ ಡಾಗ್ ತೋರಿಸಿದ್ದ ಜಾಗ ಅಂದ್ರೆ ಮಂಗೇಶ್ ಮನೆಯನ್ನೇ ತಲಾಶ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮನೆಯವರನ್ನೇ ವಿಚಾರಣೆ ಮಾಡಿದ್ರೆ ಸತ್ಯ ಗೊತ್ತಾಗಬಹುದು ಅಂತ ಮಂಗೇಶ್ ಪಾಟೀಲ್ ಕುಟುಂಬವನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಈ ವೇಳೆ ಊರಿನವರ ಬಳಿ ಕೆಲ ಮಾಹಿತಿಗಳನ್ನ ಪಡೆದಾಗ ಮಂಗೇಶ್ ಪಾಟೀಲ್ ಮನೆಗೆ ಅದೊಬ್ಬ ಹೋಗೋದು ಬರೋದು ಮಾಡ್ತಿದ್ದ ಅನ್ನೋದು ಗೊತ್ತಾಗತ್ತೆ. ಅವನ ಹೆಸರು ಸಮಾಧಾನ ಪಾಟೀಲ್ ಅನ್ನೋದು ತಿಳಿಯುತ್ತೆ. ಆಗ ಪೊಲೀಸರು ತಡ ಮಾಡದೆ ಸಮಾಧಾನ ಪಾಟೀಲ್ನನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ನೀನು ಮಂಗೇಶ್ ಪಾಟೀಲ್ ಮನೆಗೆ ಪದೇ ಯಾಕೆ ಹೋಗ್ತಿದ್ದೆ ಅಂತ ಕೇಳ್ತಾರೆ. ನಿನಗೂ ಆ ಕುಟುಂಬಕ್ಕೂ ಸಂಬಂಧ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಸಮಾಧಾನ ಪಾಟೀಲ್ ಅವರು ನಮ್ಮ ಅತ್ತೆ ಮಾವ ಅಂತ ಹೇಳ್ತಾನೆ. ಈ ವಿಚಾರ ಗೊತ್ತಾಗಿ ಪೊಲೀಸರು ಸಮಾಧಾನ ಪಾಟೀಲ್ನನ್ನ ಬಿಟ್ಟು ಕಳಿಸ್ತಾರೆ. ಆದರೂ ಅವನ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಈ ವೇಳೆ ಸಮಾಧಾನ ಪಾಟೀಲ್ ಮಂಗೇಶ್ ಪಾಟೀಲ್ ಮನೆಗೆ ಅತ್ತೆ ಒಬ್ಬಳೇ ಇದ್ದಾಗ ಹೋಗ್ತಿದ್ದ ಅನ್ನೋದು ಗೊತ್ತಾಗತ್ತೆ. ಆದರೆ ಯಾಕೆ ಹೀಗೆ ಮಾಡ್ತಿದ್ದ ಅಂತ ಪತ್ತೆ ಮಾಡಿದಾಗ
ಈ ಸಮಾಧಾನ ಪಾಟೀಲ್ ಶಾಕಿಂಗ್ ಸತ್ಯವನ್ನ ಕಕ್ಕಿರುತ್ತಾನೆ. ಅದೇನಂದ್ರೆ ಈ ಕೇಸ್ನಲ್ಲಿ 3 ಜನರ ಕೈವಾಡ ಇರುತ್ತೆ. ಮೊದಲು ಸಮಾಧಾನ್ ಪಾಟೀಲ್, ಎರಡನೇ ಆರೋಪಿ ರಾಜೇಂದ್ರ ಪಾಟೀಲ್, ಮೂರನೇ ನಂಬರ್ 1 ಮಂಗೇಶ್ ಪಾಟೀಲ್ ತಾಯಿ ಗೀತಾಬಾಯಿ. ಅಸಲಿಗೆ ಮಂಗೇಶ್ ಪಾಟೀಲ್ ತಂದೆ ಕೆಲಸಕ್ಕಂತ ಹೋದಾಗ ಗೀತಾಬಾಯಿ ಒಬ್ಳೇ ಇರ್ತಿದ್ಲು. ಈ ಟೈಮ್ನಲ್ಲಿ ಸಮಾಧಾನ್ ಪಾಟೀಲ್ ಮಂಗೇಶ್ ಮನೆಗೆ ಬರೋದು ಹೋಗೋದು ಮಾಡ್ತಿದ್ದ. ಹೀಗಿರುವಾಗ ಮಂಗೇಶ್ ಪಾಟೀಲ್ ತಾಯಿಗೂ ಮತ್ತು ಸಮಾಧಾನ್ ಪಾಟೀಲ್ಗೂ ಲವಿ ಶುರುವಾಗಿದೆ. ಇಬ್ಬರು ಲೈಂಗಿಕ ಸಂಪರ್ಕ ಬೆಳೆಸೋದಕ್ಕೆ ಶುರು ಮಾಡಿರ್ತಾರೆ. ಈ ವಿಚಾರವನ್ನ ಸಮಾಧಾನ್ ಪಾಟೀಲ್ ಗೆಳೆಯ ರಾಜೇಂದ್ರ ಪಾಟೀಲ್ಗೂ ಹೇಳಿರ್ತಾನೆ. ಆ ರಾಜೇಂದ್ರ ಪಾಟೀಲ್ ಮನಸ್ಸಿನಲ್ಲಿ ಆಸೆ ಹುಟ್ಟಿ ನನಗೂ ನಿಮ್ಮ ಅತ್ತೆಯನ್ನ ಪರಿಚಯ ಮಾಡಿಸುವಂತೆ ಕೇಳ್ತಾನೆ. ಅದರಂತೆ ರಾಜೇಶ್ ಪಾಟೀಲ್ ಜೊತೆ ಕೂಡ ಗೀತಾಬಾಯಿ ಸಂಬಂಧ ಬೆಳೆಸ್ತಾಳೆ. ಇದು ಹೀಗೆ ತುಂಬಾ ದಿನಗಳವರೆಗೆ ನಡೆದಿರುತ್ತೆ. ಆದರೆ ಫೆಬ್ರವರಿ 2ನೇ ತಾರೀಕು ಶನಿವಾರ ಮಂಗೇಶ್ ಪಾಟೀಲ್ ಹಾಫ್ ಡೇ ಸ್ಕೂಲ್ ಮುಗಿಸಿ ಮನೆಗೆ ಬಂದು ಟಾಯ್ಲೆಟ್ ಅಂತ ಹೋಗಿರ್ತಾನೆ. ಈ ವೇಳೆ ರಾಜೇಂದ್ರ ಪಾಟೀಲ್ ಬಂದಿರ್ತಾನೆ. ಇಬ್ಬರು ಏಕಾಂತದಲ್ಲಿ ಕಾಲ ಕಳೆಯೋದಕ್ಕೆ ಶುರು ಮಾಡಿರ್ತಾರೆ. ಈ ಟೈಮ್ನಲ್ಲಿ ಟಾಯ್ಲೆಟ್ಗೆ ಹೋಗಿದ್ದ ಬಾಲಕ ಮಂಗೇಶ್ ಮನೆಗೆ ಬಂದಿದ್ದ. ಬಾಗಿಲು ಓಪನ್ ಮಾಡಿದ್ರೆ ತಾಯಿ ಬೆತ್ತಲಾಗಿದ್ಲು. ಮಂಗೇಶ್ ಪಾಟೀಲ್ನ ನೋಡ್ತಿದ್ದಂತೆ ರಾಜೇಂದ್ರ ಪಾಟೀಲ್ ಪಕ್ಕದಲ್ಲಿದ್ದ ರಾಡ್ ಒಂದನ್ನ ತೆಗೆದುಕೊಂಡು ಬಾಲಕ ಮಂಗೇಶ್ ಪಾಟೀಲ್ ತಲೆಗೆ ಹೊಡೆಯದು ಬಿಟ್ಟಿರ್ತಾನೆ. ಪಾಪ ಮಗು ಅಲ್ಲೇ ಮೂರ್ಛೆ ಹೋಗಿರುತ್ತೆ. ಆದರೆ ಪಾಪಿಗಳು ಇಷ್ಟಕ್ಕೆ ನಿಲ್ಲಿಸಿರಲಿಲ್ಲ. ಬಾಲಕ ಮಂಗೇಶ್ ಪಾಟೀಲ್ ದೇಹವನ್ನ ಕೋಳಿ ಕೊಯ್ದಂತೆ ಕೊಯ್ದು ಬಳಿಕ ದೇಹದ ಭಾಗಗಳನ್ನ ಕಾಡಿನಲ್ಲಿ ಒಂದೊಂದು ಕಡೆ ಬಿಸಾಕಿ ಬಂದಿರ್ತಾರೆ. ಈ ವಿಚಾರ ಗೊತ್ತಾಗಿ ಊರಿನ ಜನ ಶಾಕ್ ಆಗ್ತಾರೆ. ಕಣ್ಣೀರು ಸುರಿಸಿದ ತಾಯಿ ಇವಳೇನಾ ಅಂತ ದಿಗ್ಭ್ರಮೆಗೊಂಡಿರ್ತಾರೆ. ನಿಜಕ್ಕೂ ಆ ತಾಯಿಗೆ ಕರುಣೆ ಅನ್ನೋದೇ ಇರಲಿಲ್ವಾ? ಬಡಪಾಯಿ ಮಾಡಿದ್ದ ತಪ್ಪಾದ್ರೂ ಏನು ಅನ್ನೋದೇ ಈಗಿರುವ ಪ್ರಶ್ನೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯುನೀಕ್ ಟೆಕ್ ವರ್ಲ್ಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.